ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ವ್ಯಾಸರ ಮೂಲಕ ಸೃಂಜಯ ಪುತ್ರ ಮರುತ, ಸುಹೋತ್ರ, ಶಿಬಿ ಮತ್ತೆ ರಾಮ ಪರಲೋಕಕ್ಕೆ ಹೋಗುವಂತ ವರ್ಣನೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ರಾಜ ಸುಹೋತ್ರನ ಬಗ್ಗೆ ನಾವು ತಿಳ್ಕೊಂಡ್ವಿ. ಸುಹೋತ್ರ ಎಂತ ರಾಜ ಆಗಿದ್ದ, ಅವನೇನೇನೆಲ್ಲ ಕೆಲಸಗಳನ್ನ ಮಾಡದ, ಅವನು ಶ್ರೇಷ್ಠನಾಗಿದ್ರು ಕೂಡ ಅವನಿಗೂ ಕೂಡ ಮೃತ್ಯು ಅನ್ನೋದು ಬಂದೇ ಬಂತು ಅಂತೆಲ್ಲ ಹೇಳಿದ್ರು. ನಾರದರು ಮತ್ತೆ ಹೇಳ್ತಾರೆ, ರಾಜ ಯಾರು ಇಡೀ ಪೃಥ್ವಿಯನ್ನ ಚರ್ಮದ ಹಾಗೆ ಸುತ್ತಕೊಂಡಿದ್ರೋ ಆ ಉಶೀನರ ಪುತ್ರ ಶಿಬಿ ಕೂಡ ಸತ್ತಿದ್ದ ಅಂತಂದ್ರೆ ಅವನೊಬ್ಬ ಶ್ರೇಷ್ಠ ರಾಜ ಶಿಬಿ ಅನ್ನೋನು. ಅವನು ಕೂಡ ಸತ್ತ ಅನ್ನೋದನ್ನ ನಾವು ಕೇಳಿದೀವಿ. ಅವನು ಸಂಪೂರ್ಣ ಪೃಥ್ವಿಯನ್ನ ಗೆದ್ದು ಅನೇಕ ಅಶ್ವಮೇಧ ಯಜ್ಞಗಳನ್ನ ಮಾಡಿದ್ದ. ಅವನು 10 ಅರಬ್ ಚಿನ್ನದ ನಾಣ್ಯಗಳನ್ನ ದಾನ ಮಾಡಿದ್ದ. ಅಂದ್ರೆ ಅವಾಗ ಚಿನ್ನದ ನಾಣ್ಯಗಳನ್ನ ದಾನ ಮಾಡೋದು ಅದು 1-2 ಅಲ್ಲ, ಅರಬ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಕೋಟಿ ಅದಾದ್ಮೇಲೆ ಇನ್ನು ಲೆಕ್ಕಾಚಾರಗಳಿರುತ್ತಲ್ಲ, ಅದ್ರಲ್ಲಿ ಅರಬ್ ಅನ್ನೋದು ಕೂಡ ಬರುತ್ತೆ. ಅಷ್ಟು 10 ಅರಬ್ ಅಷ್ಟು ಚಿನ್ನದ ನಾಣ್ಯಗಳನ್ನ ದಾನ ಮಾಡಿದ್ದ. ಜೊತೆಯಲ್ಲೇ ಆನೆಗಳು, ಕುದುರೆಗಳು, ಪಶುಗಳು, ಧಾನ್ಯಗಳು, ಮೃಗಗಳು, ಗೋವುಗಳು, ಕುರಿಗಳು ಇದರ ಸಹಿತ ಅನೇಕ ಭೂಖಂಡಗಳನ್ನು ಕೂಡ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟಿದ್ದ. ಸುರಿತಾ ಇರುವಂತ ಮೇಘಗಳಿಂದ ಎಷ್ಟು ಧಾರೆಗಳು ಬೀಳ್ತಾ ಇದ್ವೋ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳು ಕಾಣಿಸುತ್ತೋ, ಗಂಗೆಯ ದಡದಲ್ಲಿ ಮರಳಿನ ಕಣಗಳಿದೆಯೋ, ಮೇರು ಪರ್ವತದ ಮೇಲೆ ಎಷ್ಟು ಕಲ್ಲುಗಳ ಚೂರುಗಳಿದೆಯೋ, ಮತ್ತೆ ಸಮುದ್ರದಲ್ಲಿ ಎಷ್ಟು ರತ್ನಗಳಿದೆಯೋ, ಮತ್ತೆ ಜಲಚರಗಳಿದೆಯೋ ಅಷ್ಟು ಗೋವುಗಳನ್ನ ಶಿಬಿ ಬ್ರಾಹ್ಮಣರಿಗೆ ದಾನದಲ್ಲಿ ಕೊಟ್ಟಿದ್ದ. ಇದನ್ನೆಲ್ಲ ಎಣ್ಸಕ್ಕಾಗತ್ತಾ ನಾವು? ಇಲ್ಲ. ಆದ್ರೆ ಆ ಶಿಬಿ ಕೊಟ್ಟಿರೋದು ಕೂಡ ಅವನು ದಾನ ಮಾಡಿರೋದನ್ನ ನಾವು ಎಣ್ಸಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಅವನು ಗೋವುಗಳನ್ನ ದಾನ ಮಾಡಿದಾನೆ. ಈಗ 1 ಗೋವು ದಾನ ಮಾಡಿದ್ರೆ ಎಷ್ಟೋ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇನ್ನ ಅಷ್ಟು ಗೋವುಗಳನ್ನ ಬ್ರಾಹ್ಮಣರಿಗೆ ಅವನು ದಾನದಲ್ಲಿ ಕೊಟ್ಟಿದ್ದ ಅಂತಂದ್ರೆ ಅವನು ಎಷ್ಟು ಪುಣ್ಯಾತ್ಮ ಇರ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರಜಾಪತಿ ಕೂಡ ಶಿಬಿ ಹಾಗೇನೆ ಮಹಾ ಕಾರ್ಯಭಾರವನ್ನು ವಹಿಸ್ಕೊಳ್ಳುವಂತ ಬೇರೆ ಯಾವ ಮಹಾಪುರುಷರನ್ನು ಕೂಡ ಭೂತ, ಭವಿಷ್ಯ ಅಥವಾ ವರ್ತಮಾನದಲ್ಲೂ ಕೂಡ ನಾವು ನೋಡಕ್ಕಾಗಲ್ಲ, ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಹಾಗೆ ತನ್ನ ಕೆಲಸವನ್ನ ಮಾಡುವಂಥವನು, ಕಾರ್ಯಭಾರವನ್ನ ವಹಿಸ್ಕೊಳ್ಳುವಂಥವನು ಬೇರೆ ಯಾರನ್ನೂ ನೋಡಿಲ್ಲ. ಅವನು ಬೇಕಾದಷ್ಟು ಯಜ್ಞಗಳನ್ನ ಮಾಡಿದ್ದ. ಅದರಲ್ಲಿ ಪ್ರಾರ್ಥಿಗಳ ಸಂಪೂರ್ಣ ಕಾಮನೆಗಳನ್ನು ಯಾರು ಏನೇ ಬೇಡ್ಕೊಂಡು ಬಂದರೂ ಕೂಡ ಅವರ ಇಚ್ಛೆಯನ್ನ ಅವನು ಪೂರ್ತಿ ಮಾಡ್ತಾ ಇದ್ದ. ಆ ಯಜ್ಞಗಳಲ್ಲಿ ಯಜ್ಞ ಸ್ತಂಭ ಆಗಿರ್ಬೋದು, ಆಸನ, ಆಮೇಲೆ 4 ಗೋಡೆಗಳು, ಮತ್ತೆ ಹೊರಗಡೆ ಇರುವಂತ ಬಾಗಿಲಿರುತ್ತಲ್ಲ, ಅದು ಎಲ್ಲ ವಸ್ತುಗಳನ್ನು ಕೂಡ ಸ್ವರ್ಣದಿಂದನೇ ಮಾಡಿದ್ರು. ಯಜ್ಞದ ಸ್ಥಳದಲ್ಲಿ ಹಾಲು ಮೊಸರಿನ ದೊಡ್ಡ ದೊಡ್ಡ ಕುಂಡಗಳೇ ತುಂಬಿರ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನದಿಗಳೇ ಹರಿತಾ ಇದ್ವು. ಶುದ್ಧ ಅನ್ನ ಪರ್ವತಗಳ ರಾಶಿಯಾಗಿ ಇರ್ತಾ ಇತ್ತಂತೆ. ಅಂದ್ರೆ ಅಷ್ಟೊಂದು ದಾನ ಧರ್ಮ, ಊಟ, ಅನ್ನದಾನ ಮಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಆ ಪರ್ವತಗಳ ಹಾಗೆ ಅನ್ನವನ್ನ ಬೇಯಿಸಿ ಪರ್ವತಗಳ ಹಾಗೆ ರಾಶಿಯಾಗಿ ಇಟ್ಟಿರ್ತಾ ಇದ್ರು. ಅಲ್ಲಿ ಎಲ್ಲರಿಗೋಸ್ಕರ ಕೂಡ ಘೋಷಣೆ ಮಾಡ್ತಾ ಇದ್ರಂತೆ. ಏನ್ ಘೋಷಣೆ ಮಾಡ್ತಾ ಇದ್ರು ಅಂತಂದ್ರೆ, ಸಜ್ಜನರೇ ಸ್ನಾನವನ್ನ ಮಾಡ್ಕೊಳ್ಳಿ, ಮತ್ತೆ ಯಾರ ರುಚಿ ಹೇಗಿದೆಯೋ ಅದಕ್ಕೆ ಅನುಸಾರವಾಗಿ ಅನ್ನಪಾನವನ್ನ ತಗೊಂಡು ತಿನ್ನಿ ಮತ್ತೆ ಕುಡೀರಿ ಅಂತ ಅಂದ್ಬಿಟ್ಟು. ಅಂದ್ರೆ ಯಾರಿಗೇನ್ ಇಷ್ಟ ಬೇಕೋ ಅಂತ ಎಲ್ಲ ರೀತಿಯ ಅಡಿಗೆಗಳು ಅಲ್ಲಿ ತಯಾರಾಗಿರ್ತಾ ಇದ್ವು. ನಿಮ್ಗೆ ಏನೇನ್ ಬೇಕೋ ಅದನ್ನ ತಗೊಂಡು ತಿನ್ನಿ ಅಂತ ಅಂದ್ಬಿಟ್ಟು ಅಲ್ಲಿ ಘೋಷಣೆ ಮಾಡಿಸ್ತಾ ಇದ್ರು, ಡಂಗೂರ ಸಾರ್ತಿದ್ರು. ಆಮೇಲೆ ಭಗವಂತ ಶಿವ ರಾಜ ಶಿಬಿಯ ಪೂರ್ಣ ಕಾರ್ಯಗಳಿಂದ, ಅವನ್ ಮಾಡ್ತಾ ಇದ್ದಂತ ಕೆಲಸಗಳಿಂದ ಪ್ರಸನ್ನನಾಗಿ ಈ ವರವನ್ನ ಕೊಟ್ಟಿದ್ದ. ಏನ್ ಕೊಟ್ಟಿದ್ದ? ರಾಜ ಸದಾ ದಾನ ಮಾಡ್ತಾ ಇದ್ರು ಕೂಡ ನಿನ್ನ ಧನ ಕ್ಷೀಣಿಸೋದಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಇದೇ ರೀತಿ ನಿನ್ನ ಶ್ರದ್ಧೆ, ನಿನ್ನ ಸುಯಶಸ್ಸಾಗಿರ್ಬೋದು, ಮತ್ತೆ ಪುಣ್ಯಕರ್ಮ ಅಕ್ಷಯವಾಗುತ್ತೆ. ಅಂದ್ರೆ ಅದು ಮುಗಿಯೋದೇ ಇಲ್ಲ, ನೀನ್ ಕೊಟ್ಟಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ನಿನ್ನ ಕೀರ್ತಿ, ಪ್ರತಿಷ್ಠೆ ಏನೇ ಆಗಿರ್ಬೋದು, ಪುಣ್ಯ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನೀನ್ ಹೇಳದ ಹಾಗೇನೆ ಎಲ್ಲ ಪ್ರಾಣಿಗಳು ಕೂಡ ನಿನ್ನನ್ನ ಪ್ರೀತಿಸುತ್ತೆ. ಮತ್ತೆ ಕೊನೆಯಲ್ಲಿ ನಿನಗೆ ಉತ್ತಮ ಲೋಕದ ಪ್ರಾಪ್ತಿ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಶಿವ ಅವನಿಗೆ ವರವನ್ನ ಕೊಟ್ಟಿರ್ತಾನೆ. ಈ ಉತ್ತಮ ವರಗಳನ್ನ ಪಡ್ಕೊಂಡಂತ ರಾಜ ಶಿಬಿ ಸಮಯ ಬಂದ ಮೇಲೆ ದಿವ್ಯ ಲೋಕಕ್ಕೆ ಹೊರಟೋದ. ಅವರು ನೀನು ಮತ್ತೆ ನಿನ್ನ ಮಗನಿಗಿಂತ ಹೆಚ್ಚು ಪುಣ್ಯಾತ್ಮರಾಗಿದ್ರು. ಅವರೂ ಕೂಡ ಮೃತ್ಯುವಿನಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದಮೇಲೆ ನೀನು ನಿನ್ನ ಮಗನಿಗಾಗಿ ಶೋಕ ಪಡಬಾರದು ಅಂತ ಅಂದ್ಬಿಟ್ಟು ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ಸೃಂಜಯನೇ, ಯಾರು ಪ್ರಜೆಗಳನ್ನ ಮಕ್ಕಳ ಹಾಗೆ ಪ್ರೀತಿಸ್ತಾ ಇದ್ನೋ ಆ ದಶರಥ ನಂದ ರಾಮ ಕೂಡ ಪರಧಾಮಕ್ಕೆ ಹೊರಟೋದ.
ಅಂತಂದ್ಬಿಟ್ಟು ರಾಮನ ಬಗ್ಗೆ ಈಗ ಹೇಳೋದಕ್ಕೆ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.